ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಮೋದ್ ಎಫ್ ಹಳೆಮಣಿ, ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಬೆಳಗಾವಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಆದಿಲ್ಶಾಹಿಗಳಲ್ಲಿ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಸುಲ್ತಾನ್ ಅಂದ್ರೆ ನಾವು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿ ಈಗಾಗಲೇ ಹೇಳಿದ್ದೀವಿ. ಈಗ ಆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಬಗ್ಗೆ ಮತ್ತು ಆತನ ಸಾಧನೆಗಳ ಬಗ್ಗೆ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಎರಡನೇ ಇಬ್ರಾಹಿಂ ಆದಿಲ್ ಶಾಹನ ಮಗನೇ ಮೊಹಮ್ಮದ್ ಆದಿಲ್ ಶಾ. ಈ ಮೊಹಮ್ಮದ್ ಆದಿಲ್ ಶಾಹನ ಬಗ್ಗೆ ನಾವು ನೋಡಿದಾಗ ಇವನು ತಂದೆಗೆ ತಕ್ಕ ಮಗನಾಗಿದ್ದ. ಹೋದ ಅವಧಿಯೊಳಗೆ ನಾವು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಬಗ್ಗೆ ಹೇಳಬೇಕಾದ್ರೆ ಸೈನಿಕನವಾಗಿ ಬಹಳ ಪ್ರಖ್ಯಾತನಾಗಿದ್ದ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಜೊತೆಗೆ ಸಾಂಸ್ಕೃತಿಕವಾಗಿ ಸುಮಾರು 300ಕ್ಕಿಂತ ಹೆಚ್ಚು ಅವನ ಆಸ್ಥಾನದಲ್ಲಿ ಸಂಗೀತಗಾರರಿದ್ದರು ಅಂತಕ್ಕಂಥದ್ದು. ಜೊತೆಗೆ ತಾನೇ ಸ್ವತಃ ಕಿತಾಬ್ ಎ ನವರಸ್ ಅಂತಕ್ಕಂಥ ಒಂದು ಸಂಗೀತ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ಮತ್ತು ಪ್ರಸಿದ್ಧ ಈ ನವರಸ್ಪುರ್ ಅಂತಕ್ಕಂಥ ಒಂದು ಪಟ್ಟಣವನ್ನು ಕಟ್ಟಿರ್ತಕ್ಕಂಥದ್ದು ಮತ್ತು ಅವನ ಆಸ್ಥಾನದಲ್ಲಿರ್ತಕ್ಕಂಥ ಅನೇಕ ಪರ್ಷಿಯನ್ ಕವಿಗಳು ಸಹ ವಿವಿಧ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹೋದ ಅವಧಿಯೊಳಗೆ ನಾವು ಈ ಮೊಹಮ್ಮದ್ ಆದಿಲ್ ಶಾನ ತಂದೆಯಾಗಿರ್ತಕ್ಕಂಥ ಇಬ್ರಾಹಿಂ ಆದಿಲ್ ಶಾನ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ಮೊಹಮ್ಮದ್ ಆದಿಲ್ ಶಾನ ಬಗ್ಗೆ ನೋಡಿದಾಗ ಕ್ರಿಸ್ತಶಕ 1626ರಿಂದ ಕ್ರಿಸ್ತಶಕ 1656 ತನಕ ಮೊಹಮ್ಮದ್ ಆದಿಲ್ ಶಾನು ಬಿಜಾಪುರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಇಲ್ಲೇ ಮೊಹಮ್ಮದ್ ಆದಿಲ್ ಶಾನ ಒಂದು ಆರಂಭಿಕ ಜೀವನದ ಬಗ್ಗೆ ನಾವು ನೋಡಿದಾಗ ಮೊಹಮ್ಮದ್ ಆದಿಲ್ ಶಾನು ಕ್ರಿಸ್ತಶಕ 1611 ಜನಿಸಿದನು. ಈತನ ತಂದೆಯ ಹೆಸರು ಎರಡನೇ ಇಬ್ರಾಹಿಂ ಆದಿಲ್ ಶಾ, ತಾಯಿಯ ಹೆಸರು ತಾಜ್ ಸುಲ್ತಾನ. ಮೊಹಮ್ಮದ್ ಆದಿಲ್ ಶಾನಿಗೆ 3 ಜನ ರಾಣಿಯರಿದ್ದರು. ಜಹಾನ್ ಬೇಗಂ, ಖಾದಿಜಿ ಸುಲ್ತಾನ, ಉರುಸ್ ಬೇಗಂ. ಈ 3 ಜನ ರಾಣಿ ಅಥವಾ ಪತ್ನಿಯರಿದ್ದರು ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಇನ್ನು ಈ ಇಬ್ರಾಹಿಂ ಆದಿಲ್ ಶಾನ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಆದಿಲ್ ಶಾ ಅಧಿಕಾರಕ್ಕೆ ಬಂದಾಗ ಕೇವಲ 15 ವರ್ಷ ವಯಸ್ಸಾಗಿತ್ತು. ಇಂತಹ 15 ವರ್ಷ ಯಾವ ರೀತಿಯಾಗಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿದ ಅಂತಕ್ಕಂಥದ್ದು ನಾವು ನೋಡೋಣ. ಅದರ ನಂತರ ಈಗ ನಾವು ಮೊಹಮ್ಮದ್ ಆದಿಲ್ ಶಾನ ಒಂದು ಸೈನಿಕ ಸಾಧನೆಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ಮೊಹಮ್ಮದ್ ಆದಿಲ್ ಶಾನ ಒಂದು ಸೈನಿಕ ಸಾಧನೆಗಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರೆ ರಣದುಲ್ಲಾ ಖಾನ್ ಮತ್ತು ಶಾಜಿ ಭೋಸ್ಲೆ. ಈತನ ಪ್ರಮುಖ ದಂಡ ನಾಯಕರಾಗಿದ್ದರು ಇವರಿಬ್ಬರು. ಕ್ರಿಸ್ತಶಕ 1631ರಲ್ಲಿ ಮೊಘಲರ ಅರಸನಾಗಿರ್ತಕ್ಕಂಥ ಶಹಜಾನನು ಬಿಜಾಪುರದ ಮೇಲೆ ಒಂದು ದಾಳಿಯನ್ನು ಮಾಡಲಿಕ್ಕೆ ತನ್ನ ಸೈನ್ಯವನ್ನು ಕೊಟ್ಟು ಕಳಿಸ್ತಾನೆ. ಆವಾಗ ಆ ಶಹಜಾನನ ದಂಡ ನಾಯಕನಾಗಿರ್ತಕ್ಕಂಥ ಮಹಬತ್ ಖಾನನ ನೇತೃತ್ವದಲ್ಲಿ ಅಹಮದ್ ನಗರ್ ಮತ್ತು ಬಿಜಾಪುರವನ್ನು ವಶಪಡಿಸಿಕೊಳ್ಳಬೇಕು ಅಂತೇಳಿ ಬೃಹತ್ ಸೈನ್ಯವನ್ನು ತೆಗೆದುಕೊಂಡು ಬಂದು ದಾಳಿಯನ್ನು ಮಾಡ್ತಾನೆ. ಮಾಡಿ ದೌಲತಾಬಾದವನ್ನು ಗೆದ್ದುಕೊಂಡು ಅಹಮದ್ ನಗರವನ್ನು ತನ್ನ ಕೈವಶ ಮಾಡಿಕೊಳ್ತಾನೆ. ಆವಾಗ ಈ ಮರಾಠರ ನಾಯಕನಾಗಿರ್ತಕ್ಕಂಥ ಶಹಜಿ ಮತ್ತು ಮೊಹಮ್ಮದ್ ಆದಿಲ್ ಶಾನ ಮಂತ್ರಿಯಾಗಿರ್ತಕ್ಕಂಥ ಖವಾಸಕ್ ಖಾನ್ ಇವರಿಬ್ಬರು ಸೇರಿಕೊಂಡು ಆ ಶಹಜಾನನ ದಂಡ ನಾಯಕನ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ದಂಗೆಗಳನ್ನು ಎಬ್ಬಿಸ್ತಾರೆ ಇವರು. ಇದರಿಂದ ಕೆರಳಿರ್ತಕ್ಕಂಥ ಶಹಜಾನ ಮತ್ತೆ ಬೃಹತ್ ಸೈನ್ಯವನ್ನು ಕೊಟ್ಟು ಕಳಿಸಿ ಬಿಜಾಪುರದ ಮೇಲೆ ದಾಳಿಯನ್ನು ಮಾಡಿಸ್ತಾನೆ. ಅವಾಗ ಹೆದರಿರ್ತಕ್ಕಂಥ
ಮೊಹಮ್ಮದ್ ಆದಿಲ್ ಶಾಹ ಈ ಶಹಜಾನ ಸೈನಿಕ ಸೋತು ಶರಣಾಗತನಾದ. ಯಾವಾಗ ಶರಣಾಗತನಾಗ್ತಾನೋ ಆವಾಗ ಮೊಹಮ್ಮದ್ ಆದಿಲ್ ಶಾಹ ಪ್ರತಿ ವರ್ಷ 20 ಲಕ್ಷ ರೂಪಾಯಿ ವಾರ್ಷಿಕ ಕಪ್ಪು ಕಾಣಿಕೆ ಅಂದರೆ ಪೊಗದಿ ನೀಡಿ ಆತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಸಾಮಂತನಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಇದಾದ ನಂತರ ಕ್ರಿಸ್ತಶಕ 1643ರಲ್ಲಿ ರಣದುಲ್ಲಾ ಖಾನ್ ಮತ್ತು ಶಾಜಿ ಭೋಸ್ಲೆ ಇಬ್ಬರೂ ಸೇರಿಕೊಂಡು ದಕ್ಷಿಣ ಭಾರತದ ಮೇಲೆ ಒಂದು ದಂಡಯಾತ್ರೆಯನ್ನು ಕೈಗೊಳ್ತಾರೆ. ಆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜ್ಯಗಳಾಗಿರ್ತಕ್ಕಂಥ ಇಕ್ಕೇರಿ, ಬಂಕಾಪುರ್, ಬಸವಾಪಟ್ಟಣ್, ಬೆಂಗಳೂರು, ತರೀಕೆರೆ, ಬಳ್ಳಾಪುರ, ಕೋಲಾರ, ಚಿಕ್ಕನಾಯಕನಹಳ್ಳಿ, ಬೇಲೂರು, ಕರ್ನೂಲ್, ವೆಲ್ಲೂರ್ ಇವುಗಳನ್ನೆಲ್ಲ ಗೆದ್ದುಕೊಳ್ತಾರೆ. ಆದರೆ ಈ ಪ್ರಮುಖವಾಗಿರ್ತಕ್ಕಂಥ ದಂಡಯಾತ್ರೆಯಲ್ಲಿ ಈ ಮೊಹಮ್ಮದ್ ಆದಿಲ್ ಶಾನ ಪ್ರೀತಿಯ ದಂಡನಾಯಕನಾಗಿರ್ತಕ್ಕಂಥ ರಣದುಲ್ಲಾ ಖಾನ್ ಮರಣ ಹೊಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಆವಾಗ ಈ ರಣದುಲ್ಲಾ ಖಾನ್ ಮರಣ ಹೊಂದಿದ ನಂತರ ಈ ಎಲ್ಲ ಪ್ರದೇಶಗಳನ್ನು ಗೆದ್ದು ಯಶಸ್ವಿ ದಿಗ್ವಿಜಯದಿಂದ ಸಂತುಷ್ಟನಾಗಿರ್ತಕ್ಕಂಥ ಆದಿಲ್ ಶಾ ಈ ಶಹಾಜಿ ಭೋಸ್ಲೆಗೆ ಬೆಂಗಳೂರು, ಬಳ್ಳಾಪುರ, ಕೋಲಾರ, ಶಿರಾ, ಹೊಸಕೋಟೆ ಈ ಮುಂತಾದ ಪ್ರದೇಶಗಳನ್ನು ಶಾಜಿ ಭೋಸ್ಲೆಗೆ ಜಾಗೀರವಾಗಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಜಾಗೀರವಾಗಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದರೆ ನಂತರ ಕಾಲದಲ್ಲಿ ಈ ಶಾಜಿ ಭೋಸ್ಲೆಯ ಮಗನಾಗಿರ್ತಕ್ಕಂಥ ಮರಾಠರ ಪ್ರಮುಖ ಅರಸನಾಗಿರ್ತಕ್ಕಂಥ ಶಿವಾಜಿ ಮಹಾರಾಷ್ಟ್ರದಲ್ಲಿ ಪ್ರಬಲನಾಗಿ ಈ ಬಿಜಾಪುರ ರಾಜ್ಯದ ಅಧೀನದಲ್ಲಿರ್ತಕ್ಕಂಥ ತೋರಣಗಢ, ಶಿವಗಢ, ಪುರಂದರಗಢಗಳನ್ನು ವಶಪಡಿಸಿಕೊಂಡಿದ್ದರಿಂದ ಆವಾಗ ಆದಿಲ್ ಶಾ ಇದ್ದವ ಶಿವಾಜಿಯ ತಂದೆಯಾಗಿರ್ತಕ್ಕಂಥ ಶಾಜಿ ಭೋಸ್ಲೆಯನ್ನು ಒಂದು ಬಂಧನದಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಯಾವಾಗ ಈ ಬಂಧನದಲ್ಲಿ ಇಟ್ಟಲ್ಲ ಆವಾಗ ಶಿವಾಜಿ ತನ್ನ ಯುದ್ಧವನ್ನು ನಿಲ್ಲಿಸಿ ಆ ಪ್ರದೇಶಗಳನ್ನು ಮರಳಿ ಬಿಜಾಪುರ ಸುಲ್ತಾನಿಗೆ ನೀಡಿರ್ತಕ್ಕಂಥದ್ದು ನಾವು ನಂತರದಲ್ಲಿ ಕಾಣ್ತೀವಿ. ಹೀಗೆ ದಕ್ಷಿಣ ಭಾರತದ ಪ್ರದೇಶಗಳನ್ನು ಬಿಜಾಪುರದ ಸಾರ್ವಭೌಮತ್ವಕ್ಕೆ ಒಳಪಡಿಸುವುದರಲ್ಲಿ ಈ ಬಿಜಾಪುರ ಆದಿಲ್ ಶಾಹಿಗಳಲ್ಲೇ ಒಬ್ಬ ಬಲಿಷ್ಠ ಅರಸ ಅಂದ್ರೆ ನಾವು ಮೊಹಮ್ಮದ್ ಆದಿಲ್ ಶಾ ಅಂಥೇಳಿ ನಾವು ಹೇಳ್ತೀವಿ ನಾವು. ಹೀಗಾಗಿ ಈತನ ಸಾಧನೆಗಳು ಬಿಜಾಪುರದ ಒಂದು ಸಾಮ್ರಾಜ್ಯ ವಿಸ್ತಾರ ಮಾಡುವುದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತದೆ. ಜೊತೆಗೆ ಈತನ ಒಂದು ರಾಜ್ಯ ಗೋದಾವರಿಯಿಂದ ಅಂದರೆ ಪುನಾದ ಸಮೀಪ ಗೋದಾವರಿಯಿಂದ ಕಾವೇರಿವರೆಗೆ ವಿಸ್ತಾರವಾಗಿತ್ತು. ಇದನ್ನು ನೋಡಿದಾಗ ಬಿಜಾಪುರ ಸಾಮ್ರಾಜ್ಯ ವಿಸ್ತಾರವಾಗಿದ್ದು ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತದೆ. ಇನ್ನು ಮೊಹಮ್ಮದ್ ಆದಿಲ್ ಶಾನ ಇತರೆ ಸಾಧನೆಗಳು ಏನೇನಿದ್ದು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಮೊಹಮ್ಮದ್ ಆದಿಲ್ ಶಾ ತಂದೆಗೆ ತಕ್ಕ ಮಗನ ಹಾಗೆ ಈತನೂ ಸಹ ಒಬ್ಬ ಕಲಾಪ್ರೇಮಿಯಾಗಿದ್ದ. ಜಗದ್ವಿಖ್ಯಾತವಾಗಿರ್ತಕ್ಕಂಥ ಗೋಲ್ ಗುಂಬಜವನ್ನು ಬಿಜಾಪುರದಲ್ಲಿ ಕಟ್ಟಿಸಿದ. ಈ ಗೋಲ್ ಗುಂಬಜದ ಒಬ್ಬ ವಿನ್ಯಾಸಕಾರ ಅಂದರೆ ಇಂಜಿನಿಯರ್ ಮಲಿಕ್ ಸಂದಾಲ್ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಜೊತೆಗೆ ಈ ಗೋಲ್ ಗುಂಬಜ್ ಜಗತ್ತಿನ ಅದ್ಭುತಗಳಲ್ಲಿ ಇದು ಒಂದು ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತೀವಿ.
ಈ ಗೋಲ್ ಗುಮ್ಮಟದ ಒಳಗಡೆ ಹೋದಾಗ ಪಿಸು ಮಾತಿನ ಗ್ಯಾಲರಿ ಇದೆ. ಮೊಹಮ್ಮದ್ ಆದಿಲ್ ಶಾ ಮತ್ತು ಆತನ ಮಕ್ಕಳ ಗೋರಿಗಳನ್ನು ಸಹ ನಾವು ಕಾಣ್ತೀವಿ. ಇಂದಿಗೂ ಸಹ ಪ್ರವಾಸಿಗರನ್ನ ತನ್ನ ಕಡೆಗೆ ಕೈ ಮಾಡಿ ಕರಿತಕ್ಕಂಥದ್ದು ನಾವು ಕಾಣ್ತೀವಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕವನ್ನು ನಿರ್ಮಿಸಿರ್ತಕ್ಕಂಥ ಒಂದು ಕೀರ್ತಿ ಈ ಮೊಹಮ್ಮದ್ ಆದಿಲ್ ಶಾನಿಗೆ ಸಲ್ತೈತೆ. ಜೊತೆಗೆ ಮೊಹಮ್ಮದ್ ಆದಿಲ್ ಶಾ ಈ ಜುಮಾ ಮಸೀದಿಯಲ್ಲಿ ಫ್ರೆಸ್ಕೋ ವರ್ಣ ಚಿತ್ರಕಲೆಯನ್ನು ಪ್ರಪ್ರಥಮ ಬಾರಿಗೆ ಒಂದು ಪರಿಚಯಿಸಿ ಅದನ್ನು ರಚನೆ ಮಾಡಿರ್ತಕ್ಕಂಥದ್ದು ಶ್ರೇಯಸ್ಸು ಸಹ ಮೊಹಮ್ಮದ್ ಆದಿಲ್ ಶಾನಿಗೆ ಸಲ್ತಕ್ಕಂಥದ್ದು ನಾವು ಕಾಣ್ತೀವಿ. ಈತನ ಇನ್ನೊಂದು ಕಲಾಪ್ರೇಮಕ್ಕೆ ಸಾಕ್ಷಿ ಅಂದರೆ ಆಸರ್ ಮಹಲ್ ಅನ್ನತಕ್ಕಂಥದ್ದು ನಮಗೆ. ಹೀಗಾಗಿ ಈತನ ನಿರ್ಮಿಸಿರ್ತಕ್ಕಂಥ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪಗಳಿಂದ ಇಂದಿಗೂ ಸಹ ಇತಿಹಾಸದಲ್ಲಿ ಒಂದು ಚಿರಸ್ಮರಣೀಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದು ಆತನ ಒಂದು ಸಾಂಸ್ಕೃತಿಕ ಮತ್ತು ಕಲಾಭಿಮಾನಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಮತ್ತು ಸಾಧನೆಗಳು ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇನ್ನು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಈ ಮೊಹಮ್ಮದ್ ಒಬ್ಬ ಶ್ರೇಷ್ಠ ರಾಜನೀತಿಜ್ಞನಾಗಿದ್ದ, ಮಹಾನ್ ದಂಡನಾಯಕನಾಗಿದ್ದ, ವೀರ ಯೋಧನಾಗಿದ್ದ, ಅಷ್ಟೇ ಶ್ರೇಷ್ಠ ಆಡಳಿತಗಾರನಾಗಿದ್ದ. ಜೊತೆಗೆ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಮೊಹಮ್ಮದ್ ಆದಿಲ್ ಶಾನ ನಂತರ ಬಂದಿರತಕ್ಕಂಥ ಸುಲ್ತಾನರುಗಳು ಇವನಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದಿಲ್ಲ. ಹಾಗಾಗಿ ಮೊಹಮ್ಮದ್ ಆದಿಲ್ ಶಾನ ಮರಣದ ನಂತರ ಈ ಒಂದು ಬಿಜಾಪುರ ರಾಜ್ಯ ಔನ್ನತ್ಯ ಹಾದಿ ಹಿಡಿದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಹೀಗಾಗಿ ಬಿಜಾಪುರ ರಾಜ್ಯಕ್ಕೆ ಭದ್ರವಾಗಿರ್ತಕ್ಕಂಥ ಒಂದು ಬುನಾದಿಯನ್ನು ಹಾಕಿ ಗೋದಾವರಿಯಿಂದ ಕಾವೇರಿವರೆಗೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಗೋಲ್ ಗುಂಬಜವನ್ನು ನಿರ್ಮಿಸಿ ಇತಿಹಾಸದಲ್ಲಿ ಒಂದು ಚಿರಸ್ಮರಣೀಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಶ್ರೇಯಸ್ಸು ನಮಗೆ ಈ ಮೊಹಮ್ಮದ್ ಆದಿಲ್ ಶಾನಿಗೆ ಸಲ್ತೈತಿ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಥ್ಯಾಂಕ್ ಯು ವೆರಿ ಮಚ್.